ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲೋಗಿದ್ದಿ? ಈಗ ಬಂದೇನು? ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರಿಗೂ ಸಲಾಮ್ ನಮಸ್ತೆ. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಮ್ಮ ಮಮ್ಮಿಗೆ ಕೇಳ್ತೀನಿ ಮ್ಯಾಂಗೋ ಶೇಕ್ ಮಾಡೋಕ್ಕೆ. ನಂಗೆ ಫೇವ್ರೇಟ್ ಅದು ಕೇಳೋಂಬರ್ರಿ. ಎಲ್ಲದಾರ ಮಮ್ಮಿ? ತಡಿ ಹೇಳ್ತೀನಿ ರೀ ಮಮ್ಮಿ. ಇವತ್ತು ಮ್ಯಾಂಗೋ ಜ್ಯೂಸ್ ಮಾಡ್ತೀರಿ? ಮ್ಯಾಂಗೋ ಇಲ್ಲಲ್ಲ. ನಾನು ತಂದಾರ. ಹೌದಾ? ಹಾಂ, ಹಂಗಂದ್ರೆ ಮಾಡ್ಕೊಡ್ತೀನಿ ನೋಡಿ. ಒಂದು 2 ನಿಮಿಷದಲ್ಲಿ ಫುಲ್ ಟೇಸ್ಟಿ ಮಾಡ್ತೀನಿ. ಭಾಳ ಟೇಸ್ಟಿ ಆಗುತ್ತಾ? ಮಮ್ಮಿ ಗೊತ್ತಿದ್ದಿಲ್ಲ, ಇಲ್ಲಾಂದ್ರೆ ಮಾಡ್ಕೊಟ್ಟು ಬಿಡ್ತಾ ಇದ್ದೇನೆ. ಅಣ್ಣನೂ ಮಾಡ್ತಾರಂತ, ನನ್ನ ಜೊತೆ ನೀವು ಹೆಲ್ಪ್ ಮಾಡಿರಿ. ಸ್ವಲ್ಪ ಟೇಸ್ಟಿಯಾಗಿ ಮಾವಿನ ಹಣ್ಣಿನ ಜ್ಯೂಸ್ ಈಗ ತೋರಿಸ್ತೀನಿ. ಮತ್ತು ಎಲ್ಲರೂ ಕುಡಿಯಂತ್ರಿ, ಮತ್ತು ಎಂಜಾಯ್ ಮಾಡಂತ್ರಿ. ಇದು ನೋಡಿದಾರು ಮನಿ ಪ್ಲ್ಯಾಂಟ್ ಎಣ್ಣೆ ಹಚ್ಚಿದ್ದೆ. ಇದು ಬಾಟಲ್ ಒಳಗೆ ಎಷ್ಟು ಮಸ್ತಾಗಿತ್ತು ನೋಡ, ಸೂಪರ್ ಆಗಿ. ಇದು ಒಂದು ಲುಕ್ಕ ಚೇಂಜ್ ಆಗ್ಬಿಟ್ಟಿತ್ತು ನೋಡಿ, ಬರೋದಲ್ಲ. ಸ್ವಲ್ಪ ನೀರು ಚೇಂಜ್ ಮಾಡ್ಬೇಕು ಮಮ್ಮಿ. ಇದು 3 ಇಲ್ಲಾಂದ್ರೆ 4 ದಿನಕ್ಕೆ 3-4 ಡೇಸ್ಗೆ ಚೇಂಜ್ ಮಾಡ್ತಾ ಇರ್ಬೇಕ್ರಿ. ಇದು ಲಿವಿಂಗ್ ರೂಮ್ನಲ್ಲಿ, ಡೈನಿಂಗ್ ಹಾಲಲ್ಲಿ, ಬೆಡ್ರೂಮ್ನಲ್ಲಿ, ವಾಶ್ರೂಮ್ನಲ್ಲಿ ಎಲ್ಲ ಕಡೆ ಇಡ್ಬೋದು. ಮೇನ್ ಆಗಿ ಕಿಚನ್ನಲ್ಲಿ ಇಡಬೇಕು. ಇದು ಭಾಳ ಅಂದ್ರೆ ಭಾಳ ನಾವು ಅಂದ್ರೆ ಸ್ವಲ್ಪ ಇದು ಬಾಲ್ಕನಿನಾಗ ಇಟ್ಟಿವಿ. ಇದು ನೋಡಿದ್ರೆ ಒಂಥರ ಖುಷಿ ಆಗುತ್ತಾ ಮನಸ್ಸಿಗೆ. ನನಗಂತೂ ಮನಿ ಪ್ಲ್ಯಾಂಟ್ ಅಂದರೆ ಭಾಳ ಇಷ್ಟ, ಮತ್ತು ಬಹಳ ಇದು ಖುಷಿ ಕೊಡುತ್ತಾ. ಹಾಗಾಗಿ ನಾನು ಪ್ಲ್ಯಾಂಟ್ ಇದು ಭಾಳ ಇಷ್ಟಪಟ್ಟು ನಾನು ನಮ್ಮ ಮನೆಯಲ್ಲಿನ ಒಂದು 3-4 ಪಾಟಲ್ಲಿ ಈ ಥರ ಹಾಕೀನಿ. ಈಗ ನೋಡಿ ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ಮಾತು ಹೇಳಿಲ್ಲ, ಅದು ಮನೆ ಪ್ಲ್ಯಾಂಟ್ದು ಇನ್ನ 405 ಡೇಸ್ನಾಗ ಅದು ಮನಿ ಪ್ಲ್ಯಾಂಟ್ದು ನೀರು ಚೇಂಜ್ ಮಾಡ್ಬೇಕ್ರಿ. ಹೌದು, ಮತ್ತು ಅದು ಅವಾಗೆ ಅದು ಗ್ರೋತ್ ಚಲೋ ಬೆಳಿತೈತೆ. ಅಂದ್ರೆ ಅದು ಎಲ್ಲ ಇದು ಆಗ್ತಿತ್ತು ಹಂಗಂದ್ರೆ ಬಾ ಜಲ್ದಿ ಹೋಗಿ ನಾವು ಕಿಚನ್ನಾಗ ಹೋಗಿ ಜ್ಯೂಸ್ ಮಾಡೋಣ. ಫುಲ್ ಟೇಸ್ಟಿಯಾಗಿ ಫ್ರೆಂಡ್ ಜೊತೆ ನಾವು ಶೇರ್ ಮಾಡೋಣ, ಆಯ್ತಾ? ಇನ್ನು ಒಂದು ಸತ ಮಾಡಿ ಹೆಂಗೆ ಚಲೋ ಹೋಗ ನಡಿ ಮಾಡೋಣ. ಎಲ್ಲರೂ ಈಗ ಕ್ಲೀನಾಗಿ ವಾಶ್ ಮಾಡ್ತೀನಿ. ಅದು ಸ್ವಲ್ಪ ನೀರಾಗ ಒಂದು 5 ನಿಮಿಷ ನೆನೆ ಇಟ್ಟಿದ್ದೆ. ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಭಾಳ ಟೈಮ್ ಆಯ್ತು ರೀ ಮಮ್ಮಿ, ನಾವು ಮಾಡಿಲ್ಲ ಮ್ಯಾಂಗೋ ಶೇಕ್. ಹೌದಿಲ್ರಿ? ಈಗ ಇದು ಕಟ್ ಮಾಡ್ತೀನಿ ಇದು ನೋಡ್ರಿ ಮಮ್ಮಿ, ಇದು ಮಾವಿನಕಾಯಿ ಇದು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿನಾಗ ಹಾಕ್ಬೇಕು. ಸಣ್ಣ ಪೀಸ್ ಮಾಡಿ ಮಿಕ್ಸಿ. ಮಮ್ಮಿ ಜಲ್ದಿ ಕಟ್ ಮಾಡಿ ಮಾಡೋಮ್ರಿ. ಐಸ್ ಕ್ಯೂಬ್ ಇಟ್ಟಿದ್ದಿಲ್ಲ, ಹಾಗಾಗಿ ನಾನು ಇದು ನೀರಿನ ಬಾಟಲ್ ತೊಗೊಂಬಂದೀನಿ, ಕೋಲ್ಡ್ ವಾಟರ್ ತೊಗೊಂಬಂದೀನಿ. ಬಾ ಅದು ಹೆಂಗೆ ಮಾಡ್ತೀನಿ. ಐಸ್ ಕ್ಯೂಬ್ ಟೇಸ್ಟಿ ಆಗುತ್ತಾ? ಈಗ ನೋಡ್ತಾರು, ಇದು ಮಾವಿನಕಾಯಿ ಎಲ್ಲ ಇದು ಪಲ್ಪ್ ತಗೊಂಡ್ಬಿಟ್ಟಿನಿ ಕಡೆಗ. ಈಗ ಒಂದು ಜಾರ್ ತೊಗೊಂಡಿನಿ, ಜ್ಯೂಸ್ ಜಾರ್ ಇದು. ಈಗ ಇದ್ರೊಳಗೆ ಪಲ್ಪ್ ಹಾಕ್ತೀನಿ. ಒಬ್ರವ್ರ ಜನ ಏನ್ ಮಾಡ್ತಾರ ಮಮ್ಮಿ, ಅವ್ರ ಪೂರ ಚಿಲ್ಟ ಇರ್ತೈತಲ್ಲ ಅದನ್ನು ಹಾಕ್ಬಿಡ್ತಾರ. ಸಿಪ್ಪೆ ಇರ್ತೈತಲ್ಲ, ಅದು ಸಿಪ್ಪೆ ಇರ್ತಿತ್ತಲ್ಲ ಮಮ್ಮಿ. ಸಿಪ್ಪೆ ಸಮೇತ ಯಾರು ಹಾಕಲ್ಲ, ಜ್ಯೂಸ್ ಮಾಡಂಗಿಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ನೋಡ್ಜಾರು, ಈಗ ಇದು ಹಾಕಿನಿ, ಪಲ್ಪ್ ಹಾಕಿನಿ. ಮ್ಯಾಂಗೋದ್ ಪಲ್ಪ್ ಹಾಕಿನಿ. ಅದು ಹಾಕಿಂದ ಇದು ಸಕ್ಕರೆ ಹಾಕಿನಿ. ಈಗ ಇದಕ್ಕೆ ಐಸ್ ಕ್ಯೂಬ್ ಇಲ್ರಿ. ಈಗ ಅದು ಇಡ್ಬೇಕಂದ್ರೆ ನೆನಪೇ ಆಗಿಲ್ಲ. ಅದು ಇಲ್ಲಂದ್ರೆ ಮಾಡಕ್ಕೆ ಬರ್ತೈತೆ, ಅದೇ ಇರ್ಬೇಕನ್ನೋದೇನಿಲ್ಲ. ಕೋಲ್ಡ್ ವಾಟರ್ ಇದ್ರೆ ಸಾಕು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಕೋಲ್ಡ್ ವಾಟರ್ ಹಾಕಕತ್ತೀನಿ ನೋಡ್ರಿ. ಭಾಳ ಟೇಸ್ಟಿಯಾಗಿ ಆಗುತ್ತೆ. ಈಗ ಇಷ್ಟೇ ಇದ್ರೆ ಸಾಕು, ಸಿಂಪಲಾಗಿ ಮಾಡ್ಕೋಬೋದು, ಭಾಳ ರುಚಿಯಾಗಿ ಆಗುತ್ತೆ. ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಮಿಲ್ಕ್ ಪೌಡ್ರ್ ಇದ್ದರೆ ಅದು ಹಾಕ್ಕೋಬೋದು, ಐಸ್ ಕ್ರೀಮ್ ಇದ್ರೂ ಹಾಕ್ಕೋಬೋದು. ಈಗ ನನ್ನ ಕಡೆ ಯಾವುದೂ ಇಲ್ಲ, ಹಾಗಾಗಿ ನಾನು ಸಿಂಪಲಾಗಿ ಮಾಡಕತ್ತೀನಿ. ಇದರಿಂದಲೂ ಭಾಳ ಟೇಸ್ಟಿ ಆಗುತ್ತೆ. ಒಬ್ರೊಬ್ರು ಏನು ತಿಳ್ಕೊತಾರ, ಅದೇ ಹಾಕಿದರೆ ಟೇಸ್ಟಿ ಆಗುತ್ತೆ ಅಂತ ಹೇಳಿ ತಿಳ್ಕೊತಾರ. ಆ ಥರ ಏನೂ ಇಲ್ಲ, ಈ ಥರ ನಾವು ಮಾಡ್ಕೋಬೋದು. ಮನೆಗೆ ಎಷ್ಟು ಪದಾರ್ಥ ಇರ್ತಾವಲ್ಲ ಅದರಲ್ಲಿಂದೆಲ್ಲ ಮಾಡ್ಕೋಬೋದು, ರುಚಿಯಾಗುತ್ತೆ. ಭಾಳ ಟೇಸ್ಟಿಯಾಗಿ ಆಗುತ್ತೆ. ನೋಡ್ರಿ ಸರ್, ಜ್ಯೂಸ್ ರೆಡಿ ಆಯ್ತು. ತೋರಿಸ್ತೀನಿ ಫ್ರೆಂಡ್ಸ್ಗೆ, ನೋಡಿರಿ ಈ ಥರ ಆಗಿದೆ. ಸ್ವಲ್ಪ ತಿಕ್ಕಾಗಿದೆ.
ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ, ಅಷ್ಟು ಜಾಸ್ತಿ ನಮ್ಮ ತಿಕ್ಕಾಗಿದೆ. ಕಡೆ ಮಿಲ್ಕ್ ಆಯ್ತಂದ್ರೆ ಅದನ್ನು ಹಾಕ್ಬೇಕು ಮಮ್ಮಿ, ಹೌದಲ್ಲ? ಹಾಂ, ಮಿಲ್ಕ್ ಇದ್ರೂ ಹಾಕ್ಕೋಬೋದು. ಅಂದ್ರೆ ನಾನು ಸಿಂಪಲ್ ಮಾಡೋದು ತೋರ್ಸಕತ್ತೀನಲ್ಲ. ಮಮ್ಮಿ ಶಿಕಣಿ ಮಾಡಿದ್ದು ಭಾಳ ಇದೈತಿ, ನಂಗೆ ಶಿಕಣಿ ಮಾಡಿಲ್ಲ ಮಮ್ಮಿ. ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀರಿ. ಶೀಕರಣೆ ಮತ್ತು ನಾ ಹೇಳ್ತೀನಿ ಅದು ಈಗ ಬೇಡ, ಹಾಕ್ತೀವಲ್ಲ ಅವಾಗ ನೋಡ್ಲಿ ಫ್ರೆಂಡ್ಸ್, ಹೌದಿಲ್ಲ? ಈಗೆಲ್ಲ ಕೋಲ್ಡ್ ಆಗಿತ್ತಲ್ಲ. ಈಗ ಒಂದು ಗ್ಲಾಸ್ ಒಳಗೆ ಸರ್ವ್ ಮಾಡೋಣ. ಹಾಂ ಫ್ರೆಂಡ್ಸ್, ರೆಡಿ ಆಗಿದ್ದು ಮಾವಿನ ಹಣ್ಣಿನ ಜ್ಯೂಸ್. ಈಗ ಜಾರಿಗೆ ಕೊಡ್ತೀನಿ ರೀ, ಹೊರಗೆ ತಗೊಂಡೋಗಿ ಮಾಡಿ ನೋಡ್ರಿ. ಜಾರಿಗೆ ತೊಗೊಂಡು ಹೋಗಿ ಕೊಡಾಕತ್ತೀನಿ, ಅಲ್ಲಿ ನಿಂತಾಳ. ತಗೋ ಜ್ಯೂಸ್ ಮಾಡ್ಕೊಂಬಂದಿ ನೋಡು. ಕುಡಿ, ಹೆಂಗೈತೆ ಹೇಳಿ. ಹೇಗಾಗಿ ಜ್ಯೂಸ್ ಚಲೋ ಆಗೈತಿ. ನನ್ನ ಫೇವ್ರೇಟ್ ಬಾದಾಮ್ನ ಹಾಕ್ಯಾರ ಮಮ್ಮಿ, ಮಸ್ತಾಗೈತೆ ನೋಡಿರಿ ಫ್ರೆಂಡ್ಸ್. ನಾನು ಸಿಂಪಲಾಗಿ ರೆಸಿಪಿ ತೋರಿಸಿನಿ, ಎಲ್ಲರಿಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಆಗುತ್ತೆ ಜ್ಯೂಸ್, ಹೌದಿಲ್ಲ ಜಾರು? ಭಾಳ ಸೂಪರಾಗಿ ಆಗುತ್ತೆ. ಅದು ಹಾಲಿರಬೇಕು, ಐಸ್ ಕ್ರೀಮ್ ಇರಬೇಕು ಅನ್ನೋದೆಲ್ಲ ಸುಳ್ರಿ. ಅದಿದ್ರೆ ಸ್ವಲ್ಪ ಟೇಸ್ಟಿ ಆಗುತ್ತೆ, ಹಾಗೇನು ಚಲೋ ಆಗಲ್ಲ ಅಂತ ಅನ್ನಲ್ಲ ನಾನು. ಅದು ಇಲ್ಲ ಅಂದ್ರೆ ಮಾಡ್ಕೋಬೋದು. ಈಗ ಅದು ಇಲ್ಲ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ ಮಾಡೋದು. ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಕೋಲ್ಡ್ ವಾಟ್ರ್ ಮತ್ತು ಸಕ್ರೆ ಇದ್ರೆ ಸಾಕ್ರಿ, ಫುಲ್ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಸೂಪರಾಗಿ ಆಗುತ್ತೆ. ಮಾಡ್ಕೊಂಡು ಕುಡೀರಿ, ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿರಿ ನನಗೆ. ಓಕೆ ಫ್ರೆಂಡ್ಸ್, ಈಗ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ, ಫಾತಿಮಾ ವಿಜಯಪುರ ಬ್ಲಾಗ್ಸ್ನಲ್ಲಿ. ಬಾಯ್ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೆ ಕಾಮೆಂಟ್ ಮಾಡ್ತಾಯಿರಿ. ಬಾಯ್. ಕುಡಿ.